ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿ ಜಿಲ್ಲೆಯ ಪುರಾಣ ಪ್ರಸಿದ್ಧ ಸೌದತ್ತಿ ಐತಿಹಾಸಿಕವಾಗಿಯೂ ಪ್ರಸಿದ್ಧ ನಾಡು. ತಾಲೂಕು ಕೇಂದ್ರವಾಗಿರುವ ಸೌದತ್ತಿ ಪಟ್ಟಣದಲ್ಲಿ 45 ವರ್ಷಗಳ ಸುದೀರ್ಘ ಅವಧಿಯ ನಂತರ ಶ್ರೀ ಗ್ರಾಮ ದೇವಿಯ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. 9 ದಿನಗಳ ಕಾಲ ನಡೆಯುವ ಈ ಜಾತ್ರೆ ಮಹೋತ್ಸವ ಮೇ 4ರಂದು ಪ್ರಾರಂಭವಾಗಿ ನಸುಕಿನ ಬ್ರಾಹ್ಮಿ ಮುಹೂರ್ತದಲ್ಲಿ 5 ಗಂಟೆಗೆ ಗ್ರಾಮದೇವಿ ದೇವಸ್ಥಾನದಿಂದ ಉತ್ಸವ ಸಮಿತಿ ಪ್ರಮುಖರೆಲ್ಲರೂ ಸೇರಿ ಜ್ಯೋತಿಯನ್ನು ತಂದು ದೇವಿಯ ಕಟ್ಟೆಯ ಮುಂದುಗಡೆ ನಿರ್ಮಿಸಿ ನಂತರ ಈ ಅದ್ದೂರಿ ಉತ್ಸವ ಮೆರವಣಿಗೆ ನೋಡಿ ಒಮ್ಮೆ ಈ ದೃಶ್ಯಾವಳಿಗಳನ್ನು. ಸಡಗರ ಸಂಭ್ರಮದ ಅದ್ದೂರಿ ಉತ್ಸವ. ಈ ಒಂದು ಜಾತ್ರಾ ಮಹೋತ್ಸವ ಸವದತ್ತಿ ಪಟ್ಟಣ ಪೌರಾಣಿಕ ಸಾಹಿತ್ಯ ಮತ್ತು ಶಾಸನೋಕ್ತವಾಗಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮಹತ್ವ ಪಡೆದಿದೆ. ಆದಿಶಕ್ತಿ ಯಲ್ಲಮ್ಮನ ಕ್ಷೇತ್ರದಲ್ಲಿದ್ದಲು ಪ್ರಸಿದ್ಧಿ ಹೊಂದಿದ ಈ ನಾಡಿನಲ್ಲಿ 45 ವರ್ಷಗಳ ನಂತರ ಗ್ರಾಮದೇವಿ ಜಾತ್ರೆ ನಡೆಯುತ್ತಿರುವುದು ಸರ್ವ ಜನಾಂಗಕ್ಕೆ ಸಂತಸ ತಂದಿದೆ. ತಾಯಿ ಸ್ವರೂಪದ ಗ್ರಾಮದೇವಿಯ ಜಾತ್ರೆಗೆ ಪಟ್ಟಣದ ಜನರು ಹೆಚ್ಚಿನ ರೀತಿಯಲ್ಲಿ ಸ್ಪಂದನೆ ನೀಡುತ್ತಿದ್ದು, ಜಾತ್ರೆಯ ಅಂಗವಾಗಿ ದೇವಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಎಲ್ಲ ರೀತಿಯ ಪೂಜೆ ಹವನ ನೆರವೇರಿಸುವ ಮೂಲಕ 16 ಜನ ರೈತ ಮನೆತನದವರು ಸೇರಿದಂತೆ ಬಾಬದಾರರೆಲ್ಲ ಸೇರಿಕೊಂಡು ಸಾಂಪ್ರದಾಯಿಕವಾಗಿ ಜಾತ್ರೆ ಆಚರಿಸುತ್ತಿದ್ದಾರೆ. ಜಾತ್ರೆ ಅದ್ದೂರಿ ಉತ್ಸವ ಹಬ್ಬ ಎಲ್ಲೆಲ್ಲೂ ಭಂಡಾರಮಯ. ಈ ಎಲ್ಲ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು, ಅದರಲ್ಲೂ ಸೌದತ್ತಿ ಕ್ಷೇತ್ರದ ಶಾಸಕ ವೈದ್ಯ ಇವರು ಕೂಡ ಜನರ ನಡುವೆ ಹರ್ಷೋದ್ಧಾರವಾಗಿ ಸಂತೋಷದಿಂದ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸವದತ್ತಿ.